ಇವತ್ತು ನಾವು ಮನೆಯಲ್ಲಿ ಸುಲಭವಾಗಿ ನ್ಯಾಚುರಲ್ ಡಿಯೋಡ್ರೆಂಟನ್ನು ತಯಾರಿ ಮಾಡ್ಕೊಳ್ಬೋದು. ತುಂಬಾ ಈಸಿ. ಇದನ್ನು ಬಳಸಿದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಅದರಲ್ಲೂ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿಯ ಕೆಮಿಕಲನ್ನು ಯೂಸ್ ಮಾಡದೆ ನಾವು ಮನೆಯಲ್ಲೇ ಈ ನ್ಯಾಚುರಲ್ ಡಿಯೋಡ್ರೆಂಟನ್ನು ತಯಾರಿ ಮಾಡ್ಕೊಳ್ಬೋದು. ಕಂಕುಳ ಅಥವಾ ಅಂಡರ್ ಆರ್ಮ್ಸಲ್ಲಿ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಈ ಸ್ಮೆಲ್ಲನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯಾವುದೇ ರೀತಿಯ ಕೆಮಿಕಲ್ ಯುಕ್ತ ಪ್ರಾಡಕ್ಟನ್ನು ಬಳಸಿದರೆ ಇದರಿಂದ ನಮಗೆ ಹಲವಾರು ರೀತಿಯ ಸೈಡ್ ಎಫೆಕ್ಟ್ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಮಾರ್ಕೆಟಲ್ಲಿ ಸಿಗುವಂಥ ಡಿಯೋಡ್ರೆಂಟ್ಗಳು ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ. ಜೊತೆಗೆ ಇದರಲ್ಲಿರುವಂಥ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ಅಲ್ಯೂಮಿನಿಯಂ, ಪ್ಯಾರಾಬಿನ್ಸ್, ಥ್ಯಾಲೇಟ್ಸ್ ಜೊತೆಗೆ ಆರ್ಟಿಫಿಷಿಯಲ್ ಫ್ರ್ಯಾಗ್ನೆನ್ಸ್ನಿಂದಾಗಿ ಇವೆಲ್ಲವೂ ನಮ್ಮ ಬಾಡಿಗೆ ತುಂಬಾ ಸೈಡ್ ಎಫೆಕ್ಟನ್ನು, ಇರಿಟೇಷನನ್ನು ಉಂಟು ಮಾಡುತ್ತೆ. ಅದಲ್ಲದೆ ಇವುಗಳನ್ನು ಯೂಸ್ ಮಾಡಿದರೆ ಇಚ್ಚಿಂಗ್ ಆಗುವುದು, ಅಲರ್ಜಿ ಉಂಟಾಗುವುದು, ಮತ್ತು ಅಲ್ಲಿ ಇರಿಟೇಟ್ ಆಗ್ತಿರುತ್ತೆ, ಇನ್ಫ್ಲಮೇಷನ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ನಾವು ಇದನ್ನು ಮನೇಲೇ ತಯಾರಿ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ಇರುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ನಮ್ಮ ಕಂಕುಳ ಅಥವಾ ಅಂಡರ್ ಆರ್ಮ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರ್ ಮಾಡಿ ನಮ್ಮ ಸ್ಕಿನ್ನಿಗೆ ಸಪೋರ್ಟಿವ್ ಆಗಿರುತ್ತೆ. ಹಾಗಾದರೆ ಬನ್ನಿ, ಈ ನ್ಯಾಚುರಲ್ ಆದಂಥ ಡಿಯೋಡ್ರೆಂಟನ್ನು ಮನೇಲಿ ಹೇಗೆ ಈಸಿಯಾಗಿ ತಯಾರಿ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಮಗೆ ಮೊದಲು ಬೇಕಾದಂಥ ಪದಾರ್ಥ ಅಂದರೆ ಪಟಿಕ. ಈ ಪಟಿಕ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಮತ್ತು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಿಮಗೆ ಈ ಥರ ಸ್ಕ್ವೇರ್ ಪೀಸಲ್ಲೂ ಸಿಗುತ್ತೆ, ಮತ್ತು ಗಟ್ಟಿ ಉಂಡೆ KG ಗಟ್ಟಲೆ ಕೂಡ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ನೋಡಿ, ಈ ಥರ ಇರುತ್ತೆ. ತುಂಬಾ ಕಡಿಮೆ ಖರ್ಚು. ಈ ಸ್ಕ್ವೇರ್ ಪೀಸ್ ಆದರೆ ಒಂದು 35 ರೂಪೀಸ್ ಆಗ್ಬೋದು ಅಷ್ಟೇ. ಇಲ್ಲಿ ನಾನು ಈ ಸ್ಕ್ವೇರ್ ಪೀಸನ್ನು 2 ಭಾಗ ಮಾಡಿಕೊಂಡು ನೋಡಿ ಚಿಕ್ಕ ಪುಡಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀವು ಈ ಥರ ಕುಟ್ಕೊಳ್ಬೇಕು. ಈ ಪಟಿಕ ಅಥವಾ ಇಂಗ್ಲೀಷ್ನಲ್ಲಿ ಆಲಮ್ ಅಂತ ಕರೀತಾರೆ. ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಇದು ನಮ್ಮ ಹಲ್ಲು ನೋವಿಗೆ ಒಳ್ಳೆಯದು, ಹಲ್ಲಿನಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ನಿಗೆ ಕೂಡ ಇದು ತುಂಬಾ ಒಳ್ಳೆಯದು. ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಾಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ಸ್ ಇದ್ದರೆ, ಯಾವುದೇ ರೀತಿಯ ಮುಖದಲ್ಲಿ ರ್ಯಾಷಸ್ ಆಗಿದ್ರು ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಇದು ಒಂದು ಔಷಧಿ ಥರ ಕೂಡ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಇರಿಟೇಷನ್ ಆಗ್ತಾ ಇದೆ, ನಮ್ಮ ಇಡೀ ಬಾಡಿ ಅಥವಾ ನಮ್ಮ ಚರ್ಮದ ಮೇಲೆ ಯಾವುದೇ ರೀತಿಯ ರ್ಯಾಷಸ್ ಆಗಿದ್ರೂ ಕೂಡ, ಸ್ಕಿನ್ ರಿಲೇಟೆಡ್ ಯಾವುದೇ ಸಮಸ್ಯೆಗಳಾಗಿದ್ದರೂ ಇದರ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡಿದರೆ ಬೇಗ ಅಂತಹ ರ್ಯಾಷಸ್ಗಳು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಒಂಥರ ತರಿತರಿಯಾಗಿ ನಾವು ಇದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ನೀವು ಪುಡಿ ಮಾಡ್ಕೊಳ್ಬೇಕು. ಇವಾಗ ಇದನ್ನು ನಾವು ಒಂದು ಹಂಚಿನ ಮೇಲೆ ಹಾಕಿ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಇಲ್ಲ ಒಂದು ಪಾತ್ರೆ ಇದ್ದರೂ ಕೂಡ ಅದರಲ್ಲೂ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಪಟಿಕದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇದು ನೋಡಿ ಇವಾಗ ಮೆಲ್ಟ್ ಆಗ್ತಾ ಇದೆ. ಈ ಥರ ಮೆಲ್ಟ್ ಆಗ್ತಾ ಬಂದಾಗ ನಾವು ಸ್ಟವನ್ನು ಲೋ ಫ್ಲೇಮಿಗೆ ಟರ್ನ್ ಮಾಡಬೇಕು. ಇಲ್ಲಾಂದರೆ ಜಾಸ್ತಿ ಹೀಟ್ ಆಗ್ತಾ ಬಂತು ಅಂದರೆ ಸ್ವಲ್ಪ ಸ್ಟವನ್ನು ಬೇಕಾದರೆ ಆರಿಸ್ಕೊಳ್ಳಿ. ಇದು ಚೆನ್ನಾಗಿ ಕರಗ್ತಾ ಬರುತ್ತೆ. ನೋಡಿ, ನಿಮಗೆ ಪ್ರೋಸೆಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕರಗ್ತಾ ಬರುತ್ತೆ. ಅದ್ರ ಮೇಲೆ ಈ ಥರ ಬಬಲ್ಸ್ ಬರುತ್ತೆ, ಎಲ್ಲ ಡ್ರೈ ಆಗ್ತಾ ಬರುತ್ತೆ. ನೀವೇನು ತಲೆ ಕೆಡಿಸ್ಕೊಳೋದು ಬೇಡ, ಹೆದರ್ಕೊಳ್ಳೋದು ಬೇಡ. ಈ ಬಬಲ್ಸ್ ಬಂದು ಅದು ಕೂಡ ಒಂಥರ ಆರುತ್ತೆ. ಆರಿದ ಮೇಲೆ ಇಲ್ಲಿ ನಾನು ಏನು ಹೇಳ್ಬೋದು ಅಂದರೆ, ನೀವು ನೋಡಿರ್ಬೋದು ಜಾತ್ರೆಯಲ್ಲಿ ಬತಾಸ್ ಸಿಗತ್ತಲ್ಲ ರೌಂಡ್ ಶೇಪಲ್ಲಿ, ಬೆಂಡು ಬತಾಸ್ ಅಂತೀವಿ, ಅಲ್ಲಿ ಬತಾಸ್ ರೌಂಡ್ ಶೇಪಲ್ಲಿ ವೈಟ್ ಕಲರ್ ಇರುತ್ತಲ್ಲ, ಆ ಥರ ಆಗುತ್ತೆ. ಸೈಡಲ್ಲೆಲ್ಲ ಆಗ್ತಾಯಿದೆ ನೋಡಿ. ಆವಾಗ ನೀವು ಸ್ಟವನ್ನು ಆಫ್ ಮಾಡಿಬಿಡಿ. ಅದು ಕರೆಕ್ಟಾದಂಥ ಹದಕ್ಕೆ ಬಂದಿದೆ ಅಂತ. ತುಂಬಾ ಈಸಿ, ತಲೆ ಕೆಡಿಸ್ಕೊಳೋದು ಬೇಡ. ಈ ಪೌಡರ್ನ ನೀವು ಸ್ಟವ್ ಮೇಲಿಟ್ಟು ಈ ಥರ ಕರಗಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಪೌಡ್ರಾಗಿ ಬಂದಿದೆ. ನಾನು ಒಂದು ಇದಕ್ಕೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಇದು ನಮಗೆ ಸಿಗುತ್ತೆ. ಇವಾಗ ನೋಡಿ, ನೆಕ್ಸ್ಟ್ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನೈಸಾಗಿರುವಂಥ ಪೌಡ್ರ್ ತಯಾರಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಗಂಧದ ಪುಡಿ ಅಥವಾ ಸ್ಯಾಂಡಲ್ ಪೌಡರ್ ಅಂತ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ನ್ಯಾಚುರಲ್ ಆದಂಥ ಫ್ರ್ಯಾಗ್ರೆನ್ಸ್ ಅಥವಾ ಒಂದು ಒಳ್ಳೆಯ ಪರಿಮಳವನ್ನು ಕೊಡುತ್ತೆ. ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಕೆಟ್ಟ ವಾಸನೆ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಗಂಧದ ಪುಡಿ ನಮಗೆ ನಮ್ಮ ಬಾಡಿಗೆ ಒಂದು ಕೂಲಿಂಗ್ ಎಫೆಕ್ಟನ್ನು ಕೂಡ ಕೊಡುತ್ತೆ. ಇವಾಗ ಇನ್ನೊಂದು ಸಲ ನಾವು ಮಿಕ್ಸಿಗೆ ಹಾಕಿ ಒಂದು ಸಲ ಗಿರ್ ಅನಿಸಿದರೆ ಸಾಕು, ಆಲಮ್ ಪೌಡರ್ ಮತ್ತು
ಈ ಸ್ಯಾಂಡಲ್ ಪೌಡರ್ ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಸೂಪರ್ ಆಗಿರುವಂತಹ ಒಂದು ನ್ಯಾಚುರಲ್ ಡಿಯೋಡ್ರೆಂಟ್ ಪೌಡ್ರ್ ರೆಡಿ ಆಯಿತು ನೋಡಿ. ಎಷ್ಟು ನ್ಯಾಚುರಲ್ ಆಗಿದೆಯೋ ಅಷ್ಟು ನಮ್ಮ ಹೆಲ್ತಿಗೆ ಒಳ್ಳೆಯದು. ಆದರೆ ನೀವು ಮಾರ್ಕೆಟಲ್ಲಿ ಸಿಗುವಂತಹ ಡಿಯೋಡ್ರೆಂಟ್ಗಳು ಸಿಂಥೆಟಿಕ್ ಆಗಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ನ್ಯಾಚುರಲ್ ಅನ್ನುವಂಥ ಅಂಶನೇ ಇರೋದಿಲ್ಲ. ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ, ಅದಕ್ಕೆ ಬೇಕಾಗುವಷ್ಟು 1-2 ಸ್ಪೂನ್ ಆಗುವಷ್ಟು ನೋಡಿ ಈ ಪೌಡರ್ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದಾಗೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇನ್ನೂ ನಮ್ಮ ಅಂಡರ್ ಆರ್ಮ್ ತುಂಬ ಹೆಲ್ದಿ ಆಗುತ್ತೆ. ತುಂಬ ಜನಕ್ಕೆ ಅಲ್ಲಿ ಕಪ್ಪು ಕಲೆಗಳಾಗಿರುತ್ತೆ, ರ್ಯಾಷಸ್ ಆಗಿರುತ್ತೆ, ಕಪ್ಪು ಚುಕ್ಕಿಗಳು ಮತ್ತು ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಆಗುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾಗಳಿದ್ರೂ ಸತ್ತು ಹೋಗ್ತವೆ, ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ನೋಡಿ ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪೇಸ್ಟನ್ನು ಅಂಡರ್ ಆರ್ಮಿಗೆ ಅಪ್ಲೈ ಮಾಡಬೇಕು ನೋಡಿ. ಈ ರೀತಿ ಅಪ್ಲೈ ಮಾಡಿ ಸ್ವಲ್ಪ 1 ಸೆಕೆಂಡ್ 2 ಸೆಕೆಂಡಲ್ಲಿ ಚೆನ್ನಾಗಿ ಅದು ಡ್ರೈ ಆಗುತ್ತೆ. ಯಾವುದೇ ರೀತಿಯ ನಮಗೆ ಕಿರಿಕಿರಿ ಉಂಟು ಮಾಡೋದಿಲ್ಲ. ಇನ್ನೂ ಒಂದು ಒಳ್ಳೆ ಪರಿಮಳ ಬರುತ್ತೆ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳ್ತಿರೋದು ಇವತ್ತು ನಿನ್ನೆ ತಯಾರಿ ಮಾಡಿದಂಥ ಡಿಯೋಡ್ರೆಂಟ್ ಅಲ್ಲ, ಇದು ಹಳೆಯ ಕಾಲದ ಪ್ರಾಚೀನ ಕಾಲದಿಂದಲೂ ರಾಜ ಮಹಾರಾಜರು ಗೊತ್ತಿರುವಂಥ ನಮ್ಮ ತಾತ ಮುತ್ತಜ್ಜ ಅಜ್ಜಿಯವರೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ನಮ್ಮ ಮನೇಲಿ ಇದನ್ನು ನಾವು ತಯಾರಿ ಮಾಡಿ ಇಟ್ಕೊಂಡಿರ್ತೀವಿ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರಿ ಮೇಡಮ್ ಏನು ಮಾಡಬೇಕು ಅಂತೇಳಿ. ಅವರಿಗೋಸ್ಕರ ನಾನು ಈ ವಿಡಿಯೋನ ತಯಾರಿ ಮಾಡಿ ನಿಜ ಅವರಿಗೆ ನಾನು ಥ್ಯಾಂಕ್ಸನ್ನು ಹೇಳಬೇಕು. ಈ ವಿಷಯ ಗೊತ್ತಿದ್ರೂ ನನಗೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರು ಕೇಳಿದ್ದಕ್ಕೆ ನಾನು ಇವತ್ತು ನಿಮಗೆಲ್ಲ ಹೇಳೋ ಹಾಗಾಯಿತು. ಫ್ರೆಂಡ್ಸ್, ಇದನ್ನು ಮಕ್ಕಳು ಕೂಡ ಅಪ್ಲೈ ಮಾಡ್ಬೋದು. 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀವು ಇದನ್ನು ಯೂಸ್ ಮಾಡೋದು. ಬೆವರು ಸಾಲೆಯಾಗಿದ್ದರೆ ಇಲ್ಲ ದುರ್ವಾಸನೆ ಅಥವಾ ಬಗಲಲ್ಲಿ ಕೆಟ್ಟ ವಾಸನೆ ಬರ್ತಾಯಿದ್ರು ನೀವು ಇದನ್ನೆಲ್ಲ ಅವರಿಗೆ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಸ್ವೆಟ್ಟಿಂಗ್ ಆಗಿ ರ್ಯಾಷಸ್ ಆಗಿದ್ರು, ಇಲ್ಲ ನೆಕ್ ಹತ್ರ ಬೆವರು ಸಾಲೆ ಥರ ಗುಳ್ಳೆಗಳಾಗಿದ್ರು, ಮತ್ತು ಬೆನ್ನಿನ ಮೇಲೆ ಚಿಕ್ಕ ಚಿಕ್ಕ ಬೆವರು ಸಾಲೆ ಆಗಿದ್ರು ಕೂಡ ಈ ಪೌಡ್ರನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಒಂದು ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ. ಇದು ನಮ್ಮ ಬಾಡಿಯನ್ನು ತಣ್ಣಗಾಗುವ ಹಾಗೆ ಮಾಡುತ್ತೆ. ಕಂಕುಳದಲ್ಲಿ ಬೆವರು ಆಗ್ತಾ ಇದ್ರೆ, ಕುತ್ತಿಗೆಯಲ್ಲಿ ಬೆವರು ಆಗ್ತಾ ಇದ್ರೆ, ಬೆನ್ನಿನಲ್ಲಿ ಬೆವರು ಬರ್ತಾ ಇದ್ರು ಬೆವರು ಆಗದಂತೆ ತಣ್ಣಗೆ ಮಾಡುತ್ತೆ. ಮತ್ತು ಇದರಲ್ಲಿ ನಾವು ಆಲಮನ್ನು ಬಳಸಿದ್ದೀವಿ. ಆ್ಯಂಟಿಸೆಪ್ಟಿಕ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಬೆವರು ಸಾಲೆ ಚಿಕ್ಕ ಗುಳ್ಳೆಗಳಾಗಿದ್ರು ಕಡಿಮೆ ಆಗುತ್ತೆ. ಮತ್ತು ನನಗೆ ಇನ್ನೊಂದು ಕಮೆಂಟ್ಸಲ್ಲಿ ನನಗೆ ಕ್ವಶನ್ ಮಾಡಿದ್ರಿ, ಫ್ರೆಂಡ್ಸ್ ನಮ್ಮ ಅಂಡರ್ ಆರ್ಮ್ ತುಂಬಾ ಕಪ್ಪಾಗಿದೆ, ಏನು ಮಾಡಬೇಕು ಅಂತೇಳಿ. ಅವರಿಗೆ ಒಂದು ಸೂಪರ್ ಆದಂಥ ಮನೆಮದ್ದನ್ನು ಹೇಳ್ತೀನಿ. ತುಂಬ ಈಸಿಯಾಗಿ ಅಂಡರ್ ಆರ್ಮಲ್ಲಿ ಸೇರಿಕೊಂಡಂಥ ಕಪ್ಪನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. 1/2 ಸ್ಪೂನ್ ಆಗುವಷ್ಟು ನೀವು ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾ, ಇಡ್ಲಿ ದೋಸೆಗೆ ಯೂಸ್ ಮಾಡ್ತೀವಲ್ಲ ಮನೇಲಿ, ಅದೇ ಸೋಡಾ ಪುಡಿಯನ್ನು ನೀವು ತೊಗೊಳ್ಬೇಕು. ಇವಾಗ ನಾವು ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ಹೋಳನ್ನು ತೊಗೊಳ್ಬೇಕು. ಅದರಲ್ಲಿ ನಾವು ಲಿಂಬೆಹಣ್ಣನ್ನು ಡಿಪ್ ಮಾಡಬೇಕು. ಲಿಂಬೆಹಣ್ಣಂತೂ ಒಂದು ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಅದ್ರ ಜೊತೆಗೆ ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾ ಜೊತೆ ಮಿಕ್ಸ್ ಆದಾಗ ಒಂದು ಫಾಸ್ಟಾಗಿ ಬ್ಲೀಚ್ ಮಾಡುವಂತಹ, ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುವಂಥ ಒಂದು ಕಾಂಪೌಂಡ್ ತಯಾರಾಗುತ್ತೆ. ನಿಮ್ಮ ಅಂಡರ್ ಆರ್ಮಲ್ಲಿ ಎಲ್ಲಿ ಕಪ್ಪಾಗಿದೆಯೋ ಆ ಜಾಗಕ್ಕೆ ಚೆನ್ನಾಗಿ ನೀವು ಇದನ್ನು ಅಪ್ಲೈ ಮಾಡಿ ಲೈಟಾಗಿ, ತುಂಬ ರಬ್ ಮಾಡೋಕ್ಕೆ ಹೋಗ್ಬಿಡಿ, ಲೈಟಾಗಿ ನೀವು ಮಸಾಜ್ ಮಾಡಿದರೆ ಅಲ್ಲಿರುವಂಥ ಕಪ್ಪೆಲ್ಲ ಕ್ಲೀನಾಗಿ ಬ್ಲೀಚ್ ಆಗ್ತಾ ಬರುತ್ತೆ. ಕಪ್ಪೆಲ್ಲ ಹೋಗಿ ಬೆಳ್ಳಗಾಗುತ್ತೆ. ಏನು ಮಾಡಿದ್ರೂ ಸ್ಮೆಲ್ಲೇ ಹೋಗೋದಿಲ್ಲ ಅಂತ ಹೇಳ್ತಾರೆ ಕೆಲವರು. ಅಂಥವ್ರಂತೂ ಈ ವಿಧಾನವನ್ನು ಫಸ್ಟು ನಾನು ಹೇಳಿದ್ನಲ್ಲ, ಆ ಪೌಡ್ರ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಈ ರೀತಿ ಒಂದು ಸಲ ನೀವು ಬ್ಲೀಚಿಂಗ್ ಮಾಡ್ಕೊಳ್ಬೇಕು, ತಯಾರಿ ಮಾಡ್ಕೊಳ್ಬೇಕು ಸ್ಕಿನ್ನನ್ನು. ಈ ರೀತಿ ನೀವು ಸೋಡಾ ಮತ್ತು ಲಿಂಬೆಹಣ್ಣನ್ನು ಅಪ್ಲೈ ಮಾಡಿ ಚೆನ್ನಾಗಿ ಅಲ್ಲಿ ಅಪ್ಲೈ ಮಾಡೋದರಿಂದ ಅಲ್ಲಿರುವ ಕಟು ವಾಸನೆ ಇದ್ದರೂ ಕೂಡ ಬೇಗ ರಿಮೂವ್ ಆಗುತ್ತೆ. ಈ ರೀತಿ ಅಪ್ಲೈ ಮಾಡಿ 1-2 ನಿಮಿಷ ಬಿಟ್ಬಿಡಬೇಕು. ನೆಕ್ಸ್ಟ್ ನೀವು ಸ್ನಾನ ಮಾಡ್ಬೋದು, ಇಲ್ಲ ಉಗುರು ಬೆಚ್ಚಗಿರುವ ನೀರಿನಿಂದ ವಾಶ್ ಮಾಡ್ಕೊಳ್ಬೋದು. ಇದಾದ ಮೇಲೆ ನೀವು ನ್ಯಾಚುರಲ್ ಡಿಯೋಡ್ರೆಂಟ್ ತಯಾರಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಳ್ಳೆ ಮನೆಮದ್ದನ್ನು ಹೇಳಿದ್ದೀನಿ. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.